ಮುಂದೆ ಬರುವ ಎಲ್ಲ ವಿಡಿಯೋಗಳನ್ನು ಮೊದಲು ನೋಡೋದಕ್ಕೆ ಏಕಲವ್ಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕ ಬರುವಂಥ ಬೆಲ್ ಐಕನ್ ಆನ್ ಮಾಡಿಕೊಂಡು ನೋಟಿಫಿಕೇಷನ್ನ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವಾಗಲೂ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತ ಯುವಕನಿದ್ದಾನೆ. ಆ ಯುವಕನ ಬಗ್ಗೆ 8ನೇ ಕ್ಲಾಸಲ್ಲಿ ಓದ್ದಾಗ್ಲಿಂದ ನನ್ನ ತಲೆ ಕೆಟ್ಟು ಈ ತರದ ಚಿಂತನೆ ಮಾಡ್ತಿರೋದು. 12 ವರ್ಷದ ಹುಡುಗ ಕಾಶಿ ವಿದ್ಯಾಪೀಠದಲ್ಲಿ ಓದ್ತಿದ್ದಂತೆ. ಒಂದಿನ ಓದ್ತಾ ಕೂತಿರ್ಬೇಕಾದ್ರೆ ಹೊರಗಡೆ ವಂದೇ ಮಾತರಂ ಅನ್ನೋ ಸದ್ದು ಬಂತು. ಮೇಷ್ಟ್ರನ್ ಕೇಳ್ಕೊಂಡ, ಸರ್ 1 ನಿಮಿಷ ಹೊರಗಡೆ ಹೋಗಿ ಬರ್ಲಾ? ಮೇಷ್ಟ್ರು ಹೋಗ್ಬಾ ಅಂತಂದ್ರೆ ಇವನ್ ಕಾರಿಡಾರ್ ಅಲ್ಲಿ ನಿಂತ್ಕೊಂಡು ನೋಡ್ತಿದ್ದಾನೆ. ವಂದೇ ಮಾತರಂ ಅಂತ ಜನ ಹೋಗ್ತಿದ್ದಾರೆ. ಮುಂದೆ ಒಬ್ಬ ಸಾಧುಗಳು ಪೊಲೀಸ್ ವ್ಯಾನ್ ಬಂತು, ಬ್ರಿಟಿಷ್ ಪೊಲೀಸ್ ವ್ಯಾನ್. ಅರ್ಧಕ್ಕೆ ನಿಲ್ಲಿಸ್ಕೊಳ್ತು. ವಂದೇ ಮಾತರಂ ಅಂತ ಹೇಳಿದ್ರೆ ಕೈಕಾಲು ಮುರಿತೀವಿ ಅಂತಂದ್ರು. ನಮ್ಮ ಹುಡುಗರು ಇನ್ನೂ ಜೋರಾಗಿ ವಂದೇ ಮಾತರಂ ಅಂತಂದ್ರು. ಕೆಳಗಿಳಿದ ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾ ಎಲ್ರಿಗೂ ಬಡಿದ್ರು. ಒಂದ್ ಏಟು ಬಂದು ಮುಂದೆ ನಿಂತಿರೋ ಸ್ವಾಮೀಜಿ ಹಣೆಗೆ ಬಿತ್ತು. ಈ 12 ವರ್ಷದ ಹುಡುಗ ಚಂದ್ರಶೇಖರ ತಿವಾರಿ ದೂರದಿಂದ ನೋಡ್ತಾ ಇದ್ದ. ಅದನ್ನ ಏನ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಈ ಪೊಲೀಸನಿಗೆ ಪಾಠ ಕಲಿಸ್ಬೇಕು ಅಂತ ಕೈಯಲ್ಲೊಂದು ಕಲ್ಲನ್ನು ತಗೊಂಡ, ಗುರಿ ಇಟ್ಟು ಪೊಲೀಸರ ಹಣೆಗೆ ಬಿಟ್ಟ. ಪೊಲೀಸರ ಹಣೆ ಹೊಡೆದು ರಕ್ತ ಬಳಬಳ ಹರಿಲಿಕ್ಕೆ ಶುರುವಾಯ್ತು. ಈ ಹುಡುಗ ಸುಮ್ಮನಿದ್ದಿದ್ರೆ ಆಗ್ತಿತ್ತು. ಚಪ್ಪಾಳೆ ತಟ್ಟ ಹೇಳ್ದ, ಹಂಗೆ ಆಗ್ಬೇಕು ನಿನಗೆ, ಇನ್ನೂ 4 ಕಲ್ಲು ಹೊಡಿಬೇಕು. ನಮ್ ಸ್ವಾಮೀಜಿ ಕಲ್ಲಿಂದ ಹೊಡಿತೀಯಾ ಅಂತಂದ. ಪೊಲೀಸರು ಅಟ್ಟಿಸ್ಕೊಂಡು ಬಂದ್ರು. ದಪ್ಪ ಹೊಟ್ಟೆ ಪೊಲೀಸರು ಅವತ್ತು ಇದ್ರು, ಇವತ್ತು ಇದ್ದಾರೆ. ಪಾಪ ಸಿಗ್ಲಿಲ್ಲ ಹುಡುಗ ಕೈಗೆ. ಹುಡುಗ ತಪ್ಪಿಸ್ಕೊಂಡು ಹೋಗ್ಬಿಟ್ಟ. ಆದ್ರೆ ಮಾರನೇ ದಿನ ಕ್ಲಾಸ್ ರೂಮ್ ಅಲ್ಲಿ ಬಂದು ಹುಡುಗನ್ ಕರ್ಕೊಂಡು ಹೋಗಿ ಕಟಕಟೆಯಲ್ಲಿ ನಿಲ್ಲಿಸಿದ್ರಿ. 12 ವರ್ಷದ ಹುಡುಗ. ಜಡ್ಜ್ ಸಾಹೇಬರು ಪ್ರಶ್ನೆ ಕೇಳಿದ್ರು, ಏನೋ ನಿನ್ನ ಹೆಸರು? ಹುಡುಗ ಚಂದ್ರಶೇಖರ್ ತಿವಾರಿ ಅಂತ ಹೇಳ್ಬೇಕಿತ್ತು. ಆದ್ರೆ ಹುಡುಗ ಹೇಳ್ತಾನೆ, ನನ್ನ ಹೆಸರು ಆಜಾದ್. ಆಜಾದ್ ಅಂತಂದ್ರೆ ಸ್ವಾತಂತ್ರ್ಯ ಅಂತ. ಇಡೀ ದೇಶಕ್ಕೆ ಸ್ವಾತಂತ್ರ್ಯ ಇಲ್ಲದ ಕಾಲಕ್ಕೆ 12 ವರ್ಷದ ಪೋರ ಹೇಳ್ದ, ನನ್ನ ಹೆಸರೇ ಸ್ವಾತಂತ್ರ್ಯ. ಜಡ್ಜ್ ಸಾಹೇಬರಿಗೆ ಸ್ವಲ್ಪ ಟೆನ್ಷನ್ ಶುರುವಾಯ್ತು. ಅವರಿಗೆ ಅರ್ಥ ಗೊತ್ತಾಗ್ಲಿಲ್ಲ. ಮುಂದಿನ ಪ್ರಶ್ನೆ ಕೇಳಿದ್ರು, ನಿಮ್ಮ ಅಪ್ಪ ಯಾರು? ಹುಡುಗ ಉತ್ತರ ಕೊಡ್ತಾ, ನಿನ್ನಂತ 10 ಜಡ್ಜ್ಗಳನ್ನ ಕಾಲ್ ಕೆಳಗಿಟ್ಕೊಂಡು ಹೊಸಕೆ ಹಾಕುವಂತ ಸ್ವಾಧೀನತೆ ನಮ್ಮಪ್ಪ ಅಂತಂದ ಹುಡುಗ. ಜಡ್ಜಿಗೆ ತಲೆ ಕೆಟ್ಟೋಗಿ ಗೊತ್ತಾಯ್ತು, ಈ ಹುಡುಗ ತರಲೆ. 3ನೇ ಪ್ರಶ್ನೆ ಕೇಳ್ತಾರೆ, ಸರಿಯಾಗಿ ಬೊಗಳು, ಎಲ್ಲಿ ನಿನ್ನ ಮನೆ, ಏನ್ ನಿನ್ನ ಅಡ್ರೆಸ್ಸು? ಹುಡುಗ ನಗ್ತಾ ಹೇಳ್ದ, ಜಡ್ಜ್ ಸಾಹೇಬ್ರೆ ನಮಗೆಲ್ಲ ಎಲ್ಲಿ ಮನೆ, ನನ್ನ ಅಡ್ರೆಸ್ಸು ಸೆರೆಮನೆ, ಬರ್ಕೊಳ್ಳಿ ಅದನ್ನ, ನಾನು ಯಾವಾಗ್ಲೂ ಅಲ್ಲೇ ಇರ್ಲಿಕ್ಕೆ ಖುಷಿ ಪಡ್ತೀನಿ ಅಂತಂದ ಹುಡುಗ. ಜಡ್ಜಿಗೆ ಕೋಪ ಬಂದು ಹೇಳಿದ್ರು, ಈ ಹುಡುಗನಿಗೆ 12 ಚಡಿ ಏಟುಗಳ ಶಿಕ್ಷೆ ಕೊಡಿ ಅಂತ. ಏನ್ ಗೊತ್ತಾ ಚಡಿ ಏಟು ಅಂದ್ರೆ? ಮೈ ಮೇಲಿನ ಬಟ್ಟೆ ಬಿಚ್ಚಿ ನೀರಲ್ಲಿ ನೆನೆಸ್ಕೊಂಡ್ರು ಅಂತ ಬಾರು ಕೋಲನ್ನ ತೆಕ್ಕೊಂಡು ಹುಡುಗನ ಪೃಷ್ಠಭಾಗಕ್ಕೆ ಹೊಡೆಯೋದು, ಅದನ್ನ ಚಡಿ ಅಂತ ಕರೀತಾರೆ. ಈ ಹುಡುಗ ಕಣ್ಣೀರಿಡ್ಲಿಲ್ಲ. ಜಡ್ಜ್ ಸಾಹೇಬ್ರಿಗೆ ಹೇಳ್ತಾನೆ, ರೀ ಜಡ್ಜ್ ಸಾಹೇಬ್ರೆ, ನಾನೇನು ಕೋಳಿ ಕದ್ದಿಲ್ಲ, ಸೂರ್ಯ ಮುಳುಗದ ಬ್ರಿಟಿಷ್ ಸಾಮ್ರಾಜ್ಯದ ಪೊಲೀಸರಿಗೆ ಕಲ್ಲಿಂದ ಹೊಡೆದಿದ್ದೀನಿ. 12 ಚಡಿಯೇಟ, 24 ಆದ್ರೂ ಕೊಡ್ರಿ, ನಾನ್ ಮಾಡಿದ ಕೆಲಸ ಸಾರ್ಥಕ ಆಗುತ್ತೆ ಅಂತಂದ ಹುಡುಗ. ಏನ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಜಡ್ಜ್ ಪೆನ್ ಕೆಳಗೆ ಬಿಸಾಕಿದ್ರು. ಕರ್ಕೊಂಡು ಹೋಗಿ ಅಂದ್ರು. ಈ ಹುಡುಗನ್ ಕರ್ಕೊಂಡು ಹೋದ್ರು. ಮಾರನೇ ದಿನ ಹೊಡೆಯೋ ಟೈಮ್ ಬಂದಾಗ ಮೈ ಮೇಲಿನ ಬಟ್ಟೆ ಎಲ್ಲ ಬಿಚ್ಚಿ ಒಂದು ಕೌಪಿನ ಕಟ್ಟಿ ಹುಡುಗನ್ ಟ್ರೈಪಾಡಿಗೆ ಕಟ್ ಹಾಕಿದ್ರು. ಹೊಡಿಬೇಕು ಅಂತಿದ್ದಂತ ವ್ಯಕ್ತಿ, ದಷ್ಟಪುಷ್ಟನಾಗಿರುವಂತ ವ್ಯಕ್ತಿ ಬಾರ್ ಕೋಲನ್ನ ರೊಯ್ ರೊಯ್ ಅಂತ ತಿರುಗಿಸ್ತಾ ಇದ್ದ. ಪಕ್ಕದಲ್ಲಿ ನಿಂತ ಜೈಲರ್ ಲೆಕ್ಕ ಹಾಕ್ಲಿಕ್ಕೆ 1 ಅಂದ್ಕೂಡ್ಲೆ ಈ ಹೊಡಿಬೇಕಾಗಿರುವಂತ ವ್ಯಕ್ತಿ ದೂರದಿಂದ ಓಡ್ ಬಂದು ಹುಡುಗನ ಪೃಷ್ಠಭಾಗದ ಮೇಲೆ ಬೀಸಿ 1 ಏಟು ಕೊಟ್ಟಾರಿ. ಯಾರಾದ್ರೂ ಎದೆ ಚಿಲ್ ಅನ್ಬೇಕು. ಆದ್ರೆ ಹುಡುಗ ಮೊದಲನೇ ಏಟು ಬಿದ್ದ ತಕ್ಷಣ ಆ ಪೃಷ್ಠಭಾಗದ ಮೇಲೆ ಕೆಂಪಾದ ಬರೆ ಬಂತಲ್ಲ, ಕಣ್ಣೀರಿಡ್ಡಿಲ್ಲ ರೀ ಹುಡುಗ. ಜೋರಾಗಿ ಘೋಷಣೆ ಕೂಗ್ದ, ವಂದೇ ಮಾತರಂ. ಆ ಘೋಷಣೆ ಇಡೀ ಜೈಲಿನೊಳಗೆ ಮೊಳಗಲಿಕ್ಕೆ ಶುರುವಾಯ್ತು. ಕ್ರಾಂತಿಕಾರಿಗಳು ಸಾಥ್ ಕೊಟ್ರು ಅವನಿಗೆ. 2ನೇ ಏಟು ಬಿತ್ತು. ಮೊದಲು ಬಿದ್ದ ಜಾಗದಲ್ಲೇ ಬಿದ್ದಿದ್ರಿಂದ ರಕ್ತ ಚಿಳ್ಳಂತ ಚಿಮ್ತು. ಹುಡುಗನ ಕಣ್ಣಲ್ಲಿ ಮಾತ್ರ ನೀರು ಬರಲಿಲ್ಲ. ಮೊದಲಿಗಿಂತ ಜೋರಾಗಿ ವಂದೇ ಮಾತರಂ ಘೋಷಣೆ ಕೂಗ್ದ. 3 ಆಯ್ತು, 4 ಆಯ್ತು, 8 ಆಯ್ತು, 10 ಆಯ್ತು. 12ನೇ ಏಟಾಗೋದ್ರ ಒಳಗೆ ಇನ್ನೂ ಎಳೆಯ ಚರ್ಮ ಹರಿದು ಹೋಗಿತ್ತು. ಪೃಷ್ಠಭಾಗದಿಂದ ಮಾಂಸದ ತುಣುಕುಗಳು ಹೊರಗೆ ಬಂದಿತ್ತು. ರಕ್ತ ಎಲ್ಲ ಸೇರಿ ಕಾಲನ್ನ ಒದ್ದೆಯಾಗಿಸಿತ್ತು. ಹುಡುಗನ ಕೈ ಬಿಚ್ಚಿದ್ರು. ಪಂಚೆ ಉಟ್ಕೊಂತ ಪಂಚೆ ಕೊಟ್ರು. ಅವನದ್ದೇ ಪಂಚೆ ಮೈ ಮೇಲೆ ನಿಲ್ಲಲ್ಲ, ಆದ್ರೆ ಬ್ರಿಟಿಷರ್ ತಲೆ ತಗ್ಗಿಸ್ದಂಗ ಆಗುತ್ತೆ ಅಂತ ಪಂಚೆನ್ ಕೈಯಲ್ಲಿ ಹಿಡ್ಕೊಂಡಾರಿ ಹುಡುಗ. ಬ್ರಿಟಿಷ್ ಆಫೀಸರ್ ಎದುರಿಗೆ ಹೋದ್ರೆ ಕುಡಿಲಿಕ್ಕೆ ಹಾಲು ಕೊಟ್ರು. ಪಕ್ಕಕ್ಕೆ ತಳ್ದ, ಬೇಡ ರೀ, ಎಲ್ಲಿವರೆಗೂ ನನ್ನ ದೇಶಕ್ಕೆ ಸ್ವಾತಂತ್ರ್ಯ ಸಿಗಲ್ವೋ ನಿಮ್ ಕೈಯಲ್ಲಿ ಹಾಲು ಕುಡಿಯಲ್ಲ ಅಂದ. 12 ಪೋರ. 1 ರೂಪಾಯಿ ಕೊಟ್ರು, ತಗೋ ನಿನಗೆ ಗಾಯ ಆಗಿದೆ, ಬ್ಯಾಂಡೇಜ್ ಮಾಡಿಸ್ಕೋ, ಇದು ಜೈಲಿನ ರೂಲು ಅಂತಂದ್ರು. ಹುಡುಗ ಏನ್ ಮಾಡ್ತಾನೆ ಗೊತ್ತಾ? 12 ಹುಡುಗ ಆ 1 ರೂಪಾಯಿ ನೀಸ್ಕೊಂಡು ಜೈಲರ್ ಕೈಗಿಟ್ಟು ಹೇಳ್ತಾನೆ, ರೀ ಜೈಲರ್, ರಾಣಿಯ ಬೂಟ್ ನೆಕ್ಕೋ ದರ್ದ್ ನಿಮ್ಗೆ, ನನಗಲ್ಲ. ಈ 1 ರೂಪಾಯಿ ತಗೊಂಡು ಹೋಗಿ ನಿನ್ ರಾಣಿ ಕೊಡು. ಈ ದೇಶದ ಪುಟ್ಟ ಕ್ರಾಂತಿಕಾರಿ ಒಬ್ಬ ಭಿಕ್ಷೆ ಕೊಟ್ಟ ಅಂತ ಹೇಳು ನಿನ್ ರಾಣಿಗೆ ಅಂತ ಹೇಳ್ತಾನೆ ಆ ಹುಡುಗ. ಆ ಹುಡುಗನಿಗೆ ಒಂದು ಸೆಲ್ಯೂಟ್ ಹೊಡಿಬೇಕ್ರಿ. ಏನ್ ತಾಕತ್ತು, ಏನ್ ಛಾತಿ ಆ ಹುಡುಗನದ್ದು.
ಹೋಗ್ಬೇಕಾದ್ರೆ ಅವನು ಹೇಳಿ ಹೋಗ್ತಾನೆ, ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿರುವಂತ ಮಾತು. ಪೊಲೀಸರಿಗೆ ಹೇಳ್ತಾನೆ, ಮೋಸ ಮಾಡಿ ಹಿಡಿದು ಬಿಟ್ರಿ, ನನ್ನನ್ನ ಅಟ್ಟಿಸ್ಕೊಂಡು ಬಂದ್ರೆ ಸಿಕ್ತಿರ್ಲಿಲ್ಲ. ಒಂದು ಮಾತು ನೆನ್ಪಿಟ್ಕೊಳ್ಳಿ, ದುಶ್ಮನೋं की गोलियों से मैं सामना करूंगा, दुश्मनों की गोलियों से मैं सामना करूंगा, आजाद हूं मैं, आजाद ही रहूंगा ಅಂತಂದ ಅವನು. ನಾನು ಶತ್ರುಗಳ ಎದೆಗೆ, ಶತ್ರುಗಳ ಗುಂಡಿಗೆ ಎದೆ ಕೊಡ್ತೀನಿ, ಹುಟ್ಟುತ್ತಾ ಆಜಾದಾಗಿ ಬಂದೆ, ಸಾಯ್ತಾ ಆಜಾದಾಗೆ ಸಾಯ್ತೀನಿ ಅಂತ 24 ವರ್ಷದವರೆಗೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ದ. ಇಂಥ ಎಷ್ಟು ಜನರ ಕತೆ ಹೇಳಬೇಕು ನಿಮಗೆ? ಒಂದೇ ಮಾತ್ರ ಹೇಳ್ತಾ ಹೇಳ್ತಾ ಪ್ರಾಣ ಬಿಟ್ಟವರದ್ದು.